ಹಲೋ, ಶುಭೋದಯ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಬ್ಬ ಅಂತೂ ಇಂತೂ ಬೆಂಗಳೂರು ಸ್ವಲ್ಪ ತಂಪಾಗಿದೆ. ಮೊನ್ನೆ ಮಳೆ ಬಂದಿರೋದ್ರಿಂದ ಅಂತೂ ಸ್ವಲ್ಪ ಎಲ್ಲರೂ ಉಸಿರು ಬಿಡೋಂಗಾಗಿದೆ. ರಾತ್ರಿ ಹೊತ್ತಂತೂ ಮನೇಲಿ ಮಲ್ಗೋಕ್ಕಾಗ್ತಾ ಇರಲಿಲ್ಲ, ಅಂಥ ಸೆಕೆ ಇರ್ತಾಯಿತ್ತು. ಎಷ್ಟೇ ಫ್ಯಾನ್ ಹಾಕ್ಕೊಳ್ಳಿ, ಕೂಲರ್ ಹಾಕ್ಕೊಳ್ಳಿ, ಎ ಸಿ ಇದ್ದವ್ರಿಗೆ ಓಕೆ, ಎ ಸಿ ಇಲ್ಲದೆ ಬರೀ ಫ್ಯಾನು ಮತ್ತು ಕೂಲರ್ ಇದ್ದವ್ರಿಗೆ ಭಾಳ ಕಷ್ಟ ಆಗ್ತಾಯಿತ್ತು. ಹಂಗೂ ಹಿಂಗೂ ದೇವ್ರ ದಯದಿಂದ ಮಳೆ ಬಂತು. ಅಲ್ಲಿ ಇಲ್ಲಿ ಸ್ವಲ್ಪ ಎಫೆಕ್ಟ್ ಆಯಿತು ಮಳೆಯಿಂದ. ಸಿಕ್ಕಾಬಟ್ಟೆ ರೋಡೆಲ್ಲ ಬ್ಲಾಕ್ ಆಗಿ ಮರಗಳು ಬಿದ್ದೋಗಿ ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಯಿತು, ಇಲ್ಲ ಅಂತಿಲ್ಲ. ಬಟ್ ಓಕೆ, ಎಲ್ಲರಿಗೂ ಸ್ವಲ್ಪ ತಂಪಾಯಿತು. ಏಕೆಂದರೆ ಎಲ್ಲರೂ ಸಿಕ್ಕಾಬಟ್ಟೆ ಬೇಸಿಗೆಯಿಂದ 1-2 ತಿಂಗಳಿಂದ ಒದ್ದಾಡಿದ್ರು ಚೆನ್ನಾಗಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಪಾಪ ಕೆಲ್ಸಕ್ಕೆ ಹೋಗಿ ಬರೋ ಅಂಥವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. 2 ವೀಲರು, ಕಾರು ಎಲ್ಲ ಸಿಗಾಕೊಂಡಿತ್ತು. ಅದು ತುಂಬ ಕಷ್ಟ ಅನ್ನಿಸ್ತು ಪಾಪ. ನಿನ್ನೆ ಅಂತೂ ಬೆಂಗಳೂರಲ್ಲಿ ಮಳೆ ಮಳೆ ಮಳೆ. ಇಷ್ಟು ದಿನ ಎಷ್ಟು ಬಿಸಿಲು ಅಂತಿದ್ರು ಜನ, ಅಷ್ಟು ಮಳೆ ಬಂದೋಯ್ತು. ಒಂಥರ ಕೂಲಾಗಿದೆ, ಆದರೂ ಸ್ವಲ್ಪ ಸೆಕೆ ಅಂತೂ ಕಮ್ಮಿ ಆಗಿಲ್ಲ. ಸೆಕೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಿದೆ. ಅದು ಹಾಲು ಕುಡ್ದಿದ ತಕ್ಷಣ ಲೋಟಗಳನ್ನ ಸಿಂಕ್ ಹಾಕಬೇಕು, ಸಣ್ಣ ಸಣ್ಣ ಇರುವೆ ಬರುತ್ತಿಲ್ಲ ಅಂದರೆ. ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸಿ ಬೆಳಗ್ಗೆ ತಿಂಡಿ ಮುಗಿಸಿ ಮಧ್ಯಾಹ್ನ ಅಡುಗೆಗೆ ತರಕಾರಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೆ, ಅದು ಆಯಿತು. ಈವ್ನಿಂಗು ಸ್ವಲ್ಪ ಆಚೆ ಹೋಗೋದಿದೆ. ಹೋಗ್ಬಿಟ್ಟು ಈ ಮಳೆ ಹೆಂಗಾಯಿತು ಅಂದರೆ ಎಷ್ಟು ದೊಡ್ಡ ದೊಡ್ಡ ಮರಗಳು ಬಿದ್ದಿದೆ ಅಂದರೆ ಬೆಂಗಳೂರಲ್ಲಿ ಅಷ್ಟು. ಅಂದರೆ ಏನೂ ಅನಾಹುತ ಆಗಿಲ್ಲ. ಇನ್ನೊಂದೇನೆಂದರೆ ಬೋರಿಂಗ್ ಹಾಸ್ಪಿಟಲ್ ಅಂತ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ, ಆ ಗೌರ್ಮೆಂಟ್ ಹಾಸ್ಪಿಟಲು. ಅಲ್ಲೇನೋ ಗೋಡೆ ಬಿದ್ದು 7 ಜನ ತೀರ್ಕೊಂಡಿದ್ದಾರಂತೆ. ಮತ್ತು ಇಲ್ಲಿ ಬಿನ್ನಿ ಮಿಲ್ ಅಂತ ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತು, ಅಲ್ಲೂ ಒಂದು ಗೋಡೆ ಬಿದ್ದೋಗಿದೆ. ಅನಾಹುತಗಳು ಜಾಸ್ತಿನೇ ಆಗಿದೆ ಈ ಸಲ. ಅಂದರೆ ಪರವಾಗಿಲ್ಲ, ಒಂದು ದಿನಕ್ಕೆ ಇಷ್ಟು ಮಳೆ ಬರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಮಳೆ ಬಂದು ಉಳಿದಿದೆ. ಇವತ್ತು ಬರುತ್ತೆ ಅಂತ ಇದ್ದರು, ಗೊತ್ತಿಲ್ಲ, ನೋಡಬೇಕು. ಮೇ ಬಿ ಸಂಜೆವರೆಗೂ ಬರ್ಬೋದು ಅನಿಸುತ್ತೆ. ನೋಡೋಣ. ಹಳ್ಳಿ ಕಡೆ ಆಗಬೇಕು, ರೈತರಿಗಾರು ಉಪಯೋಗ ಆಗುತ್ತೆ ಬೇಗ. ಇಲ್ಲಿ ಸಿಟಿಲಿ ಉಯ್ಯುತ್ತೆ, ಅಟ್ಲೀಸ್ಟ್ ಇಲ್ಲೊಂದು ಟೈಮಿಂಗ್ಸ್ ಬೇಕು. ಪಾಪ ಎಲ್ಲರೂ ಆಫೀಸ್ಗೆ ಹೋಗಿರ್ತಾರೆ, ಹೊರಗಡೆ ಹೋಗಿರ್ತಾರೆ, ಬರೋ ಅಷ್ಟೊತ್ತಿಗೆ ಅವ್ರಿಗೆ ಸಾಕಾಗಿ ಹೋಗಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನ್ಭವಿಸ್ಲೇಬೇಕು. ತುಂಬ ಜನ ನೆನ್ನೆ ಅಂತೂ ಸಫರ್ ಮಾಡಿಬಿಟ್ರು. ಜಾಸ್ತಿ ಯಾಕೆ, ನನ್ನದೇ ಗಾಡಿ ಬಿದ್ದೋಗಿತ್ತು ನಿನ್ನೆ ಸಾಯಂಕಾಲ. ನಾನು ಆ ಕಡೆ ಮರ ಬಿದ್ದೋಯ್ತು ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹಿಂಗೆ ನೋಡಿದ್ರೆ ನನ್ನದೇ ಗಾಡಿ ಬಿದ್ದೋದೆ. ಲಕ್ಕಿಲಿ ಏನೂ ಆಗಿಲ್ಲ ಗಾಡಿಗೆ. ಮತ್ತು ಕರೆಕ್ಟ್ ಟೈಮ್ 3 ಆಯಿತು. ನಾನು ಎಲೆಕ್ಟ್ರಿಕ್ ಗಾಡಿ, ಶಾಕ್ ಏನಾದರೂ ಹೊಡೆಯುತ್ತೋ ಏನೋ ಅಂತ ಭಯ ಬಿದ್ದು ಇವ್ರನ್ನ ಕರೆದೆ, ನಮ್ಮ ಮನೆಯವ್ರಿಗೆ. ಮುಟ್ಬೇಡ ಇರು, ನಾನು ಬರ್ತೀನಿ ಅಂತ ಅಂದರು. ಅದು ಎತ್ತು ನಿಲ್ಸೋಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಮರ ಮೇಲ್ಗಡೆನೇ ಬಿದ್ದೋಗ್ಬಿಟ್ಟಿದೆ. ಸರಿ, ಆಮೇಲೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಆಮೇಲೆ ಮೂವ್ ಮಾಡಿದೆ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಎಲೆಕ್ಟ್ರಿಕ್ ಗಾಡಿ ಅಂದರೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಇನ್ನು ನಾಳೆ ಶುಕ್ರವಾರ ಸ್ವಲ್ಪ ಆಚೆ ಹೂವು ಹಣ್ಣು ಎಲ್ಲ ಹೋಗಿ ತೊಗೊಂಬರ್ಬೇಕು. ಹುಣ್ಣಿಮೆ ಬೇರೆ ಇದೆ ನಾಳೆ. ಶುಕ್ರವಾರ ಹುಣ್ಣಿಮೆ 2 ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಮನೆಗೆ ಪೂಜೆ ಸಾಮಾನೆಲ್ಲ ಬೇಕಾಗಿತ್ತು. ಹೋಗಿ ತರೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇವರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಮದುವೆಗಳಂತೂ ಈ ವರ್ಷ ಅದೆಷ್ಟು ಮದುವೆ, ಇನ್ನೊಂದು ಎಷ್ಟು ಮೇ 6th 7th ಮೇ ತಿಂಗಳು ಕಳೆಯೋವರೆಗೂ ಸಿಕ್ಕಾಪಟ್ಟೆ ಮದುವೆಗಳು, ಗೃಹ ಪ್ರವೇಶಗಳಿದ್ದಾವೆ. ಅಯ್ಯಪ್ಪ, ಹೋಗಿನೇ ಸಾಕಾಗೋಗಿದೆ ಮದುವೆಗಳಿಗೆ. ನಮಗಂತೂ ಇಷ್ಟು ಮದುವೆ ಮಾಡ್ತಾರೆ, ಎಲ್ಲಿಂದ ತರ್ತಾಯಿದ್ದಾರೋ ದುಡ್ಡನ್ನ ನಮಗಂತೂ ಗೊತ್ತಿಲ್ಲ. ಆ ಡೆಕೋರೇಷನ್ನು ಮೊದಲೆಲ್ಲ ಬರೀ ಮದುವೆ ಅಂತ ಅಂದರೆ 2 ದಿನ ನಡೆಯೋದು, ಚಪ್ರ ಧಾರೆ ಅಂತ. ಈಗ ಹಂಗಲ್ಲ, 7 ದಿನ ನಡೆಯುತ್ತೆ. ಅದಂಥದ್ದು ಅರಿಶಿನ ಶಾಸ್ತ್ರ, ಸಂಗೀತ, ಮೆಹಂದಿ, ಅದು ಇದು
ಅಂತೆಲ್ಲ 7 ದಿನ ಅದಿಲ್ಲಿಂದ ದುಡ್ಡು ತರ್ತೀರೋ ನಮಗಂತೂ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ 2 ದಿನ ಮದುವೆ ಆಗ್ತಾಯಿತ್ತು. ಅದೊಂಥರ ಚೆನ್ನಾಗಿತ್ತು. ಇದು ಒಂಥರ ತುಂಬಾ ಚೆನ್ನಾಗಿದೆ. ದುಡ್ಡು ಇರಬೇಕಷ್ಟೆ. ಡೈಲಿ ವಿಡಿಯೋ ಮಾಡ್ಕೋಬೇಕು ಅಂತೀನಿ, ಆಗೋದೇ ಇಲ್ಲ. ಏನೋ ಒಂದು ಕೆಲಸಗಳು. ಈ ನಿಜವಾಗ್ಲೂ ದೊಡ್ಡ ಯೂಟ್ಯೂಬರೆಲ್ಲ ಇರ್ತಾರಲ್ಲ, ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ಇಷ್ಟು ಪೇಷನ್ಸಿಂದ ಮಾಡ್ತಾರೆ, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿರ್ತಾರೆ. ನಮ್ಗೆ ನೋಡಿದಾಗ ಏನೂ ಗೊತ್ತಾಗಲ್ಲ, ಬಟ್ ನಾವು ಅಂತ ಮಾಡಿದಾಗಲೇ ಅದ್ರ ಕಷ್ಟ ಎಷ್ಟಿದೆ ಅಂತ ಗೊತ್ತಾಗೋದು. ಪ್ರತಿಯೊಂದನ್ನು ನಾವು ಹಿಡಿಬೇಕು ಅಂದರೆ ತುಂಬಾ ಪೇಷನ್ಸ್ ಬೇಕು. ಪೇಷನ್ಸ್ ಜೊತೆಗೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿರಬೇಕು. ಇಲ್ಲಾಂದರೆ ಖಂಡಿತವಾಗ್ಲೂ ಯೂಟ್ಯೂಬರ್ ಆಗೋಕ್ಕೆ ಆಗೋದೇ ಇಲ್ಲ. ಮೇಯ್ನು ಪೇಷನ್ಸು. ಪ್ರತಿಯೊಂದನ್ನು ಚೆನ್ನಾಗಿ ಮಾಡಬೇಕಂದ್ರೆ ನೀಟಾಗಿ ಕೆಲವರು ಕ್ಯಾಮ್ರಾಮ್ಯಾನೇ ಇಟ್ಕೊಂಡ್ಬಿಡ್ತಾರೆ ಅನಿಸುತ್ತೆ ದೊಡ್ಡ ಯೂಟ್ಯೂಬರು ನನ್ನ ಪ್ರಕಾರ. ಇಲ್ಲಾಂದರೆ ಎಲ್ಲಿ ಆ ಥರ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಎಲ್ಲನೂ. ಎಲ್ಲರೂ ಸೌಮ್ಯ ಮನೆ ಹತ್ರ ಹೊರಟ್ವಿ, ಯಾಕೆಂದರೆ ಅಲ್ಲಿಂದನೇ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ. ಗಾಡೀಲಿ ಹೋಗೋಣ ಅಂತಂದರೆ ಫುಲ್ಲು ಮಳೆಗಾಲ ಇರೋದ್ರಿಂದ ಬೇಡ ರಿಸ್ಕ್ ತೊಗೊಳ್ಳೋದು. ಕ್ಯಾಬಲ್ಲಿ ಹೊಟ್ಟೋಗೋಣ, ಸುಮ್ಮನೆ ಯಾಕೆ ಒಂದೊಂದು ಗಾಡೀಲಿ ಒಬ್ಬೊಬ್ಬರು ಬರೋದು ಅಷ್ಟು ಸೇಫ್ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕ್ಯಾಬ್ ಮಾಡಿಕೊಂಡು ಒಟ್ಟಿಗೆ ಹೊರಟ್ವಿ. ಸಾಗರಕ್ಕೆ ಹೋಗ್ತಾ ಇದ್ವಿ. 1 ತಿಂಗಳು ಆಗೋಗಿತ್ತು, ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆಲ್ಲ ಪ್ಲ್ಯಾನ್ ಮಾಡಿ ಏನೆಲ್ಲ ನೋಡೋಣ. ಪ್ರೀತಿ ಏನೇನು ಕೊಡಿಸ್ತಾಳೋ ಪ್ರೀತಿಯಿಂದ ತಿನ್ನೋದು. ಪ್ರೀತಿಯಿಂದ ಎಲ್ಲಿ ಹೋಗ್ತಾ ಇದ್ದಾಳೆ ನಿಮ್ಮ ಮಗಳು? ಎಲ್ಲೇ ಹೋಗ್ತಾಳೆ ನಿಮ್ಮ ಮಗಳು? ಶಾಪಿಂಗ್ ಹೋಗಿ ಎಲ್ಲಿಗೆ? ಅಡುಗೆ ಎಲ್ಲ ಮಾಡಿಟ್ಟೆ ಹೋಗಿ ಚಾರ್ಜ್ ಅಂದ್ಬಿಟ್ಟು ಬಂದ್ಬಿಟ್ಟು ಏನು ಮಾಡಿದೆ? ಎಲ್ಲ ಮಾಡಿದ್ದೀನಿ. ಏನೇನು ಮಾಡಿದ್ದೆ? ಮಶ್ರೂಮ್ ಸಲಾಡ್ ಆಯ್ತಾ, ಎಗ್ ಸಲಾಡ್, ಆಮೇಲೆ ಇದು ಬೀಟ್ರೂಟ್ ಪಲ್ಯ, ಬೇಳೆ ಸಾರು. ಓಕೆ ಆಯ್ತಾ. ಬೆಳಗ್ಗೆ ಹೆಸರು ಬೇಳೆ ದೋಸೆ, ಅದಕ್ಕೆ ಟೊಮೆಟೊ ಪಲ್ಯ, ಆಮೇಲೆ ಪಪಾಯ. ನೀನೇ ಕಾಣಿಸಿಲ್ಲ ಕಡೆ ಹೇಳಿ. ಪಪಾಯ ಎಷ್ಟು ಬೇಕು? ಏನು ಬಂತು? ಕಾಫಿ ಮಾಡಿಲ್ಲ ಅಂತ. ನಾನು ಕಾಫಿ ಕುಡಿದು ಬೆಳಗ್ಗೆ ಮಾಡಿದೆ. ನಾನಿವಾಗ ಕಾಫಿ ಬಿಟ್ಬಿಟ್ಟಿದ್ದೀನಿ. ನೀವು ಬಂದ್ರೆ ನಾನು ಕುಡಿಯೋದು ಅಷ್ಟೇ. ಏನಿಲ್ಲ ಅಂತ ಬೆಳಗ್ಗೆ ಕುಡಿದ್ರು 4 ಜನ ನನ್ನ ಬಿಟ್ಟು. ಯಾರು? ಇವರು ರಮಣ್ಣ, ಮಂಜು, ರಮೇಶು. ನಂಗೆ ಬೇಡ ಅಂತ ನಾನು ಏನು ಮಾಡೋಕ್ಕಾಗುತ್ತೆ? ಈಗೇನಂದ್ರೆ ನಾನು ಕುಡಿಯಲ್ಲ. ನಾನು ಇವ್ರು ಬಂದರೆ ಕುಡಿತಾ ಇದ್ದೀನಿ, ಇಲ್ಲಾಂದ್ರೆ ಕುಡಿತಾ ಇಲ್ಲ. ನಾನಿವಾಗ ಕದಂಬ ಹೋಗೋಣ ಅನ್ಕೊಂಡೆ, ಟೈಮ್ ಆಗುತ್ತೆ ಅಂತ ಬಂದು. ಇಲ್ಲಪ್ಪ ನಾನು ಕುಡಿತಾ ಇರಲಿಲ್ಲ. ಓಕೆ, ನಾನು ಬೆಳಗ್ಗೆ ಕುಡಿಲ್ಲ ಆಂಟಿ, ಗೊತ್ತಾ ನಿಮಗೆ? ಕುಡಿಬೇಕಿತ್ತು. ಏನೋ ಬೆಳಗ್ಗೆ ಕುಡಿಬೇಕಿತ್ತು. ನಿಮ್ಮ ಫಾಲ್ಟ್ ಅದು. ಮ್ಯಾಂಗೋ ಜ್ಯೂಸ್ ಯಾಕೆ ಕುಡಿಲಿಲ್ಲ ಬೆಳಗ್ಗೆ? ಬೆಳಿಗ್ಗೆ ಬೇಡ ಅಂತ ಸ್ವಲ್ಪ ಏನು ಬೇಡ ಪ್ರೀತಿ. ಒಂದು ಪ್ಲೇಟ್ ಪಾನಿಪುರಿ, ಒಂದು ಜ್ಯೂಸ್ ಬಂದ್ವಿ ಸಾಗರ್ ಹತ್ರ. ಅಲ್ಲ ಹತ್ರ ನವರಂಗ್ ಹತ್ರ. ಹೌದು, ನವರಂಗ್ ಹತ್ರ ಫೇಮಸ್. ಓಕೆ, ಏನು ನೆಕ್ಸ್ಟು ಎಲ್ಲ ಸೀಟಿಂಗ್ ಇರೋವೇ ಹಾಕ್ಬೇಕು. ಸೀಟಿಂಗ್ ಇರೋಣ, ಯಾಕೆಂದರೆ ಮಳೆ ಬರುತ್ತೆ. ಹೌದು, ಹೆಂಗಿರುತ್ತೆ ಏನೋ ಗೊತ್ತಿರಲ್ಲ. ಇದು ಬ್ಯಾಕ್ ಕ್ಯಾಮ್ರಾ ಹಾಕ್ತೀವಿ. ಬ್ಯಾಕ್ ಕ್ಯಾಮ್ರಾ ಲಾಸ್ಟ್ ಟೈಮ್ ಇಲ್ಲೇ ಕೂತಿದ್ದಲ್ಲ ನಾವು. ಬೇರೆ ಕಡೆ ಹೋಗೋಣ. ಪ್ರೀತಿ ಎಲ್ಲ ಅಲ್ಲಿದೆ ನೋಡ. ಸ್ವಲ್ಪ ಟ್ಯಾನ್ ಆದಂಗೆ ಕಾಣ್ತಾ ಇದೆ. ಮುಗೀತು, ನಿದ್ದೆ ಮಾಡಲ್ಲ. ಇವತ್ತೆಲ್ಲ ನಿದ್ದೆ ಮಾಡಲ್ಲ. ಮೊದಲೇ ನಾನು ಹೇಳಿದ್ರು ಹೋಗಿ ಹೊರಟೋಯ್ತಿದ್ಲು. ಬಿಸಿ ಬರಲ್ಲ. ಇಲ್ಲ ನೆಕ್ಸ್ಟ್ ಹೊಟ್ಟೋಗೋಳು. ಈಗ ಏನು ಮಾಡಲಿ, ಏನು ಮಾಡೋದಿಲ್ಲ ಅಂತ ಗೊತ್ತಾಗ್ತದೆ. ಏನಿಲ್ಲ, ನಾಳೆ ಹೋಗ್ಬಿಟ್ಟು ನಾಳೆ ಎಷ್ಟೊತ್ತಿಗೆ ಹೋಗ್ಬೇಕು ನೀನು? ಬೆಳಗ್ಗೆ ಹೋಗ್ಬೇಕಾ? ಹಾಗಾದ್ರೆ ಟೈಮ್ ಇಲ್ಲ ಬಿಡು. ಹೋಗ್ಬಿಟ್ಟು ನಾನೊಂದು ಹೋಮ್ ರೆಮಿಡಿ ಹೇಳ್ಕೊಡ್ತೀನಿ, ಅದನ್ನು ಮಾಡು. ಹೌದಾ? ಸರಿ. ರಾತ್ರಿ ಮಾಡೋದು 10 ಮಿನಿಟ್ಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. 4 ಹಾಫ್ ಮ್ಯಾಂಗೋ ಜ್ಯೂಸ್. ಮಾತಾಡ್ಕೊಂಡಿಲ್ಲ. ನೋಡು, ನಾವಿಬ್ರು ಮಾತಾಡ್ಕೊಂಡಿಲ್ಲ. ಯಾವ್ದು ಆಂಟಿ? ನಾನು ಹೇಳಿದ್ದು ಮಲೇಶ್ವರಮಲ್ಲಿ 4 ಜನ ತಿಂದು. ಇವಳು ಶಾಪಿಂಗ್ ಮಾಡಿ ಎಷ್ಟು ದಿವಸ ಆಯಿತು ಅಂತ ಕೇಳ್ಬೇಕು ನಾನು. ಎಷ್ಟು ದಿವಸ ಆಯ್ತಮ್ಮ ಶಾಪಿಂಗ್ ಮಾಡಿ? 2 ತಿಂಗಳಾಯಿತು. 2 ತಿಂಗಳು ಇವಳಿಗೆ 2 ವರ್ಷದ ಥರ. 2 ತಿಂಗಳು ಆಗಿರಲ್ಲ. ಅದರಲ್ಲಿ ನಾನೇ ಮೊನ್ನೆ ನೋಡಿದ್ದೀನಿ ಡ್ರೆಸ್ ಎತ್ಕೊಂಡೋದು 2.
ಅವ್ಳಿಗೆ ಬೇಕಂದ್ರೆ ನಮ್ಮ ಅಂಗಡಿ ತಗೊಂಡಿದ್ದು ದುಡ್ಡು ಕೊಟ್ಟಿಲ್ವಾ ಆಂಟಿ? ಶಾಪಿಂಗ್ ಮಾಡಿಲ್ಲ. ನಮ್ಮ ಅಂಗಡಿಗಲ್ಲ ನಾನು ಶಾಪಿಂಗ್ ಮಾಡಂಗಿಲ್ಲ. ನಾವು ದುಡ್ಡು ಕೊಟ್ಟು ನಾನು ಶಾಪಿಂಗ್ ಮಾಡಿ ಶಾಪಿಂಗ್ ಅಲ್ಲ, ಇವ್ರ ಅಂಗಡಿಲೇ ಅಷ್ಟೊಂದಿದೆ, ಅದೆಲ್ಲ ಬಿಟ್ಟು ಬೇರೆ ಅಂಗಡಿಗೆ ಹೋಗಿ ತಗೊಂಡ್ ಬಂದಿರೋದು. ಅದು ಖುಷಿ. ಬೇರೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತಗೊಂಡ್ರೆ ಖುಷಿ ಎಲ್ಲ ನೀನು ದೇವ್ರೆ, ಅದ್ರಷ್ಟು ಮಜಾ ಇನ್ನೇನಿರುತ್ತೆ. ಡೈಲಿ ಶಾಪಿಂಗು, ಡೈಲಿ ಔಟಿಂಗು, ಎಲ್ಲೋ ಅವಳು ಇದ್ದಿನ ರಜೆ ಜಾಸ್ತಿ ಇದ್ದಾಗ ಔಟಿಂಗ್ ಜಾಸ್ತಿ ಇರಲ್ವಾ ಹೇಳಿ? ಬರೀ ಊರ್ ಸುತ್ತೋದು. ಇಲ್ಲಪ್ಪ, ಹೋಟ್ಲುಗಳು, ಕ್ಯಾಬ್ ಡ್ರೈವರ್ಗಳು. ಇವತ್ತೇ ಹೋಟ್ಲಿಗೆ ಬಂದಿರೋದು, ಉದ್ಧಾರ ಆಗ್ತಿರೋದು ಇವಳಿಂದಾನೆ. ಯಾಕೆ ಹೇಳಿ, ಒಂದಿನ ಮನೇಲಿರಲ್ಲ. ನನಗಿನ ಊರ್ ಸುತ್ತಾರು ಜಾಸ್ತಿ ಇದಾರೆ, ಆದ್ರೆ ನಮಗ್ ಗೊತ್ತಿರೋದು ಇವಳು. ಇಲ್ಲಪ್ಪ, ಜಾಸ್ತಿ ಖರ್ಚು ಮಾಡಲ್ಲ ನಾನು, ಲಿಮಿಟ್ ಖರ್ಚು. ಆಂಟಿ ಒಪ್ತೀರಾ ನೀವು ಇದನ್ನ? ಒಪ್ಲೇಬೇಕು. ಇವಳು ನೋಡಿದ್ರೆ ಹಂಗ ಅನ್ಸುತ್ತೆ, ಯಾರಿಗೂ ಆದ್ರೆ ಗೊತ್ತಾಗಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ಒಂದು ಬಟ್ಟೆ ಹಾಕಿದ್ದು ನೆಕ್ಸ್ಟ್ ಇನ್ನೊಂದು ಹಾಕ್ಬೇಕಂದ್ರೆ 2-3 ವರ್ಷ ಬೇಕು. ಇದೇ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಕೊಟ್ಟಿರೋದು. ಆದ್ರೆ ಏನ್ ಗೊತ್ತಾ, ಅದು ರಿಪೀಟ್ ಆಗಿ ಹಂಗೆ ಬರ್ತಾ ಇರುತ್ತೆ ಮೇಲೆ. ಅದೇನೆ 3 ವರ್ಷಕ್ಕೂ 2 ವರ್ಷಕ್ಕೂ ಒಂದ್ಸತಿ ರಿಪೀಟ್ ಆಗೋದು ಒಂದ್ ಡ್ರೆಸ್. ಅಲ್ಲಿಗೆ ಎಷ್ಟು ಡ್ರೆಸ್ ಪರ್ಚೇಸ್ ಮಾಡ್ತಾಳೆ? ಇಲ್ಲ ಎಷ್ಟು ಹಾಕೊಂತಾಳೆ? ಅಷ್ಟೇ ಇರುತ್ತೆ, ಲಿಮಿಟ್ ಅಲ್ಲೇ ಇರುತ್ತೆ. ಅದಕ್ಕೆ ಇವತ್ತು ನಾನು ಹೇಳಿರೋದು ನಮ್ಮ ಮನೆಯವ್ರಿಗೆ, ಏನಂತ, ವೆಸ್ಟರ್ನ್ ಡ್ರೆಸ್ ಶಾಪಿಂಗ್ ಮಾಡಿ ತುಂಬಾ ದಿನ ಆಯ್ತು, ವೆಸ್ಟರ್ನ್ ಡ್ರೆಸ್ ತಗೋಬೇಕು ಈ ಸಲ. ಇನ್ನೊಂದು ಥೀಮ್ ಬರುತ್ತೆ ಆಂಟಿ, 9 ಗಜ ಸೀರೆ ತಗೋಬೇಕು ಅಂತ. ಅವಾಗ ನಂಗೆ 9 ಗಜ ಸೀರೆ ಇಲ್ಲ ತಗೊಂಡು ಅಷ್ಟೇ. ವೆಸ್ಟರ್ನ್ ಆಂಟಿ, ವೆಸ್ಟರ್ನ್ ಡ್ರೆಸ್ಸು ಮತ್ತೆ ಟ್ರೆಡಿಷ್ನಲ್ ಡ್ರೆಸ್ ಶಾಪಿಂಗ್ ಮಾಡಿ ತುಂಬಾ ದಿನ ಆಯ್ತು. ಬರೀ ಸೀರೆ 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 ಅಂತಾನೆ ಆಗೋಗಿದೆ. ಇನ್ಮೇಲೆ ಒಂಚೂರು ವೆಸ್ಟರ್ನ್ ನೆಕ್ಸ್ಟ್. ಸ್ವಲ್ಪ ನೋಡಿ ಕಲ್ತ್ಕೊಬಿಟ್ಟಿರ, ಸ್ವಲ್ಪ ಸಮಾಧಾನ ಚೇಂಜ್ ಇಲ್ಲ, ಕಲಿಬಹುದು. ನೀವು ಎಲ್ಲರೂ ಮಾಡ್ಕೋಬಹುದು, ಜಾಸ್ತಿ ಲಿಮಿಟ್ ಆಗಿ ಮಾಡ್ಕೋಬಹುದು. ತುಂಬಾ ಜಾಸ್ತಿ ಲಿಮಿಟ್ ಅಂದ್ರೆ ಯಾವ ತರ ಇದೆ ಆಂಟಿ? ಜಾಸ್ತಿ ಲಿಮಿಟ್ ಹೆಂಗೆ ಅಂತಂದ್ರೆ ನೋಡಿ, ಒಂದು ಅದಕ್ಕೂ ಅಷ್ಟೇ, ನೀವ್ ಏನೇ ಇದ್ ಮಾಡ್ತೀರಾ ಅದಕ್ಕೊಂದು ಬಜೆಟ್, ಇದಕ್ಕೂ ಅಷ್ಟೇ ಒಂದು ಬಜೆಟ್ ಹಾಕೊಳ್ಳಿ. ಇಷ್ಟರಲ್ಲೇ ಶಾಪಿಂಗ್ ಮಾಡ್ಬೇಕು, ಇದನ್ನ ಇಷ್ಟು ಅಂತ, ಈ ತಿಂಗ್ಳಿಗೆ ಇಷ್ಟು ಅಂತ ಇಟ್ಕೊಳ್ಳಿ. ಆಮೇಲೆ ಬೇರೆದನ್ನ ಸೇವಿಂಗ್ಸು ಮಾಡಿ, ಇದನ್ನು ಮಾಡಿ, ಎಲ್ಲಾನು ಮಾಡ್ಬೇಕು. ಆ ತರ ನೀವು ಪ್ಲಾನಿಂಗ್ ಮಾಡ್ಬೇಕು ಅಷ್ಟೇ. ಪ್ಲಾನಿಂಗ್ ಮಾಡಿ ಶಾಪಿಂಗ್ ಮಾಡ್ಬೇಕು, ಉಳಿಸೋದಲ್ಲ. ಉಳಿಸಿ ಶಾಪಿಂಗ್ ಮಾಡ್ಬೇಕು, ಉಳಿಸ್ಬೇಕು. ಅದೇನಕ್ಕೆ? ಶಾಪಿಂಗಿಗೆ. ಓಕೆ, ನಮ್ಮ ಆರ್ಡರ್ಸ್ ಬಂತು. ಇಲ್ಲಿ ನಾವು ಆರ್ಡ್ರ್ ಮಾಡ್ಕೊಂಡಿದ್ದಂತೂ ವಡಪಾವು, ಡಾಬಿಲಿ, ಪಾನಿಪುರಿ ಮತ್ತು ಫೇಮಸ್ ಅಂದರೆ ಇದು ಮ್ಯಾಂಗೋ ಮಿಲ್ಕ್ ಶೇಕು, ಮ್ಯಾಂಗೋ ಜ್ಯೂಸ್ ಏನಾದರೂ ಕರಿಬೋದು. ಅಂದರೆ ಎಲ್ಲನೂ ಚೆನ್ನಾಗಿರುತ್ತೆ, ಬಟ್ ಫೇಮಸ್ ಅಂತಂದರೆ ಮ್ಯಾಂಗೋ ಜ್ಯೂಸ್. ಬಟ್ ನಮಗೆ ಕೊಟ್ಟಿದ್ದು ಸ್ವಲ್ಪ ಹುಳಿ ಇರೋದ್ರಿಂದ ವಾಪಸ್ ಕಳಿಸಿ ಮತ್ತೆ ತೊಗೊಂಡ್ವಿ. ಮ್ಯಾಂಗೋ ಜ್ಯೂಸ, ಲಸ್ಸಿನ ಜ್ಯೂಸ್ ಅಲ್ಲ ಫೇಮಸ್ ಸಾಗರಲ್ಲಿ ಮ್ಯಾಂಗೋ ಜ್ಯೂಸ್. ಸಾಗರ್ ಸ್ಪೆಷಲ್ಲೇ ಇದು. ಇಲ್ಲಿ ಏನಕ್ಕೆ ಬರ್ತಾರೆ ಜನ ಅಂದರೆ ಮ್ಯಾಂಗೋ ಜ್ಯೂಸ್ ಅಲ್ಲ ಆಂಟಿ? ತೊಗೊಬಂದು ಕೊಟ್ಟರು ಮ್ಯಾಂಗೋ ಜ್ಯೂಸು. ಅಲ್ಲಿ ಏನಾಗಿತ್ತು ಅಂದರೆ ಕಟ್ ಮಾಡಿ ಪೀಸಸ್ ಹಾಕಿರ್ತಾರೆ, ಅದೇನಾಗಿದೆ ಅದು ಹುಳಿ ಇತ್ತು ಅಂತ ಅನಿಸುತ್ತೆ ಮೇ ಬಿ. ಹಾಗಾಗಿ ನಮಗೆ ತುಂಬ ಹುಳಿ ಅನಿಸ್ತು. ಆಮೇಲೆ ಯಾರೂ ತೊಗೊಳ್ಳೇ ಇಲ್ಲ, ವಾಪಸ್ ಬೇರೆಯೇ ಆರ್ಡ್ರು ಮಾಡಿದ್ರು. ಅವರು ಏನಿಲ್ಲ ಪಾಪ ಕೊಟ್ಟರು, ಸಾರಿ ಅಂತ ಕೇಳಿಬಿಟ್ಟು ತಂದು ಕೊಟ್ಟರು. ಬಟ್ ಯಾರೆಲ್ಲ ಮ್ಯಾಂಗೋ ಜ್ಯೂಸು ಅಥವಾ ಸಾಗರ್ ಹೋಟೆಲ್ಲೇ ಅಂದರೆ ಹಂಗೆ ನವರಂಗ್ ಹತ್ರ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತಲ್ಲಿ. ತುಂಬ ಹುಳಿ ಇದೆ ಕಣೋದು. ಇದು ಜಿಲೇಬಿ ಅನ್ಸೀಸ್ನಲ್ಲೇ ಚೆನ್ನಾಗಿರುತ್ತೆ. ಇವತ್ತು ಸೀಸ್ನಲ್ ಹಿಂಗೈತೆ. ಎಷ್ಟು ಹುಳಿ ಅಲ್ಲ? ಡಾಬೆಲಿ ಇಲ್ಲ, ಅವ್ನಿಗೆ ಹೇಳೋಣ ಸ್ವೀಟ್ ಇಲ್ಲ ಅಂತ, ಸಲಿ ನಂಗೆ ತುಂಬ ಹುಳಿ ಇದೆ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ವೇಸ್ಟು ಕೊಟ್ಟಿದ್ದು. ಸರ್ ಜ್ಯೂಸ್ ತುಂಬ ಹುಳಿ ಇದೆ ಸರ್. ಮ್ಯಾಂಗೋ ಹುಳಿ ಇದೆ ತುಂಬಾ. ಕೇಳಿ, ನಾನಿದ್ರು ಅನ್ಕೊಂಡ್ರಿ ಫಸ್ಟ್ ಅಲ್ವಾ ಅಂತೆ? ಅಲ್ಲ, ಹುಳಿ ಇದೆ ಅವ್ನಿಗೆ ಹೇಳ್ಬಿಟ್ರೆ ಒಂದು ಇದು ಅಲ್ವಾ? ಫುಲ್ ಎತ್ಕೊಳ. ಯಾಕೆ ಹೇಳ್ಬಿಡು.
ಹುಳಿಯಿದೆ ಅಂತ ವಾಪಸ್ ಕೊಟ್ವಿ ಜ್ಯೂಸು, ಬೇರೆ ತಂದ್ಕೊಟ್ಟಿದ್ದಾರೆ. ಹೋಗ್ರಿ ಪೀಸ್ ಹಾಕಿಲ್ಲ, ಬರೀ ಜ್ಯೂಸ್ ಅಷ್ಟೇ. ಸ್ವೀಟ್ ಇದೆಯಾ? ಸ್ವೀಟ್ ಇದೆ, ಒಳ್ಳೆ ಮಾಡಿ ವಾಪಸ್ ಕೊಟ್ಟು. ನಾಳೆ ಬೆಳಿಗ್ಗೆ ನಾನು ಚಪಾತಿ ಫಿಕ್ಸ್ ಇವಾಗ ಚಪಾತಿ ಅಂತ. ಅಯ್ಯೋ ಸ್ವೀಟ್ ಮೇಲೆ ಸ್ವೀಟ್ ಆಗೋಗುತ್ತೆ. ಅಯ್ಯೋ ಚಿನ್ನ ನೀವೇನು ಓಡ್ತೀಯಲ್ಲ? ನಾಳೆ ಓಡ್ತೀನಿ ಅಷ್ಟೇ, ನಾಳಿದ್ದು ಬಂದ್ಮೇಲೆ ಓಡಿಸ್ತೀನಿ ಬಿಡು ನೀನು. ಅಮ್ಮನ ಮನೆಗೆ ಹೋಗ್ತೀನಿ. ಏನೋ ಬೇಬಿ ಅಮ್ಮನ ಮನೆಗೆ ಹೋಗೋಣ ಅಂತಂದ್ರೆ ನೀನು ಮದುವೆಗೂ ಬರ್ತೀನಿ ಅನ್ಕೊಳ್ಳಿ. ನಮ್ಮ ಹುಡುಗಿ ಪಾನಿಪುರಿ ಹಾಕ್ತಾವಳೆ ಆಂಟಿ ಇದು ಹಿಂಗೆ ಹೋಗ್ತಾ ಇದೆ ಆಂಟಿ. ಹಂಗೆ ಕೊಟ್ಬಿಡೆ. ನಮ್ಮ ಗ್ರೂಪ್ ಹಿರಿಕಳು ಹಾಕ್ತಾವಳೆ ಪಾನಿಪುರಿ, ನಾವೆಲ್ಲ ಚಿಕ್ಕವರು ಅವಳ ಹತ್ರ ಇಸ್ಕೊಂಡು ತಿಂತಾ ಇದ್ದೀವಿ. ಹೌದು, ಚೆನ್ನಾಗಿ ಆಗ್ತಿದ್ನ. ಇವಾಗ ಚೆನ್ನಾಗಿದೆ ಅಲ್ಲ ಜ್ಯೂಸು. ಜಿಲೇಬಿ ತಿನ್ಬಿಡು. ಇದೆ ಅಲ್ಲಿ ಎಂತ ಕೇಳಿ ಇವಳು ನೋಡಿ, ಎಷ್ಟು ಇದಾಗ ತಿನ್ಸಿದ್ರೆ ಕೇಳಿದಂತೆ. ಯಾಕೆ ಎಲ್ಲ ಪುರಿನೇ ಹಿಂಗಿರಲ್ಲ? ಮಳೆ ಆಯ್ತಲ್ಲ. ನೀನು ಇರುಕ್ಳು ಅಂದ್ಬಿಟ್ಟು ಅಲ್ಲಿ ಒಂದೂ ಚೆನ್ನಾಗಿ ಆಗ್ತಿಲ್ಲ. ನಾನು ನೀನು ತಿನ್ನಮ್ಮ. ತಿಂತೀನಿ ಲಾಸ್ಟ್ ಅದನ್ನೇನೆ ತಿನ್ನ. ಲಾಸ್ಟ್ ತಗೊಂತೀನಿ. ಅದು ತಿನ್ನೆ ಸುಮ್ಮನೆ. ಸ್ಪೂನಲ್ಲಿ ತಿನ್ಬೇಡ, ಕೈಯಲ್ಲಿ ತಿನ್ನು. ಪಾನಿಪುರಿ ಯಾವಾಗಲೂ ಕೈಯಲ್ಲೇ ತಿನ್ಬೇಕು, ಸ್ಪೂನಲ್ಲಿ ತಿಂದರೆ ಅದು ದೊಡ್ಡ ಬೇರೆ ಇದೆಯಲ್ಲ. ಹೋಗೋದೇ ಇಲ್ಲ ಮ್ಯಾಂಗೋ ಜ್ಯೂಸ್ ಕುಡಿದ್ರೆ. ನಾನು ಕೈಯಲ್ಲೇ ತಿಂತಾ ಇದ್ದೆ, ಇವತ್ತು ಸ್ಪೂನಲ್ಲಿ ತಿಂದಿದ್ದೆ. ಅದನ್ನು ಮಿಸ್ಟೇಕ್ ಮಾಡಿ ಹಬ್ಬ ಅಂದರೆ ಜಿಲೇಬಿ ತಿಂತೀನಿ. ಈಗ ಪ್ರೀತಿ ತಗೊಳ್ಳೋ ಹಂಗಾಗಲ್ಲ. ನಾನು ತಿಂತೀನಿ. ಅಯ್ಯೋ ದಯವಿಟ್ಟು ತಿನ್ನು. ಒಂದೇ ಒಂದು. ಸಾಕು. ಅಯ್ಯಯ್ಯೋ, ಇದ್ಯಾಕಿದು? ವಾಟ್ ಇಸ್ ದಿಸ್? ವೈ? ನಾನು ಚೆನ್ನಾಗಿ. ಇಲ್ಲಿ ನಾನು ಸೌಮ್ಯ ಒಂದು ಚಾಲೆಂಜ್ ಮಾಡ್ಕೊಂಡ್ವಿ. ಯಾರು ಕಣ್ಣು ಫಸ್ಟು ರೆಪ್ಪೆ ಮಿಟ್ಗಿಸ್ತಾರೋ ಅವರು ಲೂಸರ್ ಅಂತ, ಅವ್ರು ಪಾರ್ಟಿ ಕೊಡಬೇಕು ಅಂತ. ಅವಳ ಕೈಲಿ ಆಗಲಿಲ್ಲ ಪಾಪ, ಸೋತ್ಲು. ಕೊಡಿಸ್ತೀನಿ ಅಂತ ಅಂದ್ಲು. ಇನ್ನು ಇವಳು ಲೇಟಾಗಿ ಜಾಯ್ನ್ ಆದ್ಲು, ಲಕ್ಷ್ಮಿ ಅಂತ. ಪಾಪ ಜಾಬ್ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ಶುಭ ದಿನ, ಶುಭರಾತ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್.